ಆತ ಇಬ್ಬರು ಹುಡುಗಿಯರನ್ನ ಪ್ರೀತಿಸಿ ಇಬ್ಬರನ್ನು ಒಪ್ಪಿಸಿ ಒಟ್ಟಿಗೆ ಮದುವೆ ಕೂಡ ಆಗಿದ್ದ. 9 ವರ್ಷಗಳ ಸುಖ ಸಂಸಾರವನ್ನು ಕೂಡ ನಡೆಸಿದ್ದ. ಆದರೆ ಮೊದಲ ಹೆಂಡತಿಗೆ ಅನೈತಿಕ ಸಂಬಂಧ ಶಂಕೆ ವಿಚಾರವಾಗಿ ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂದ್ರೆ ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಇಬ್ಬರು ಹುಡುಗಿಯರನ್ನ ಪ್ರೀತಿಸಿ ಒಂದೇ ಬಾರಿ ಮದುವೆಯಾದ. ಅನೈತಿಕ ಸಂಬಂಧ ಶಂಕೆಯಲ್ಲಿ ಮೊದಲನೇ ಪತ್ನಿಯನ್ನ ಕೊಂದ. ಹೀಗೆ ಫೋಟೋದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಬಾಬು. ಈತ ಆನೇಕಲ್ ತಾಲೂಕಿನ ರಾಜಮಾರನಹಳ್ಳಿ ಗ್ರಾಮದ ವಾಸಿ. ಕಳೆದ 9 ವರ್ಷಗಳ ಹಿಂದೆ ಇಬ್ಬರು ಹುಡುಗಿಯರನ್ನ ಪ್ರೀತಿಸಿ ಇಬ್ಬರಿಗೂ ಒಂದೇ ಮಂಟಪದಲ್ಲಿ ತಾಳಿ ಕಟ್ಟಿದ್ದ. ಮೊದಲ ಪತ್ನಿಗೆ 2, ಎರಡನೇ ಪತ್ನಿಗೂ 2 ಮಕ್ಕಳು ಇವೆ. ಸಂಸಾರ ಸುಖವಾಗಿ ಹೋಗುತ್ತಿದ್ದ ವೇಳೆ ಮೊದಲನೇ ಪತ್ನಿ ಅನೈತಿಕ ಸಂಬಂಧ ಹೊಂದಿದ್ದಾಳೆ ಎಂಬ ಶಂಕೆ ಮೇಲೆ ಆಗಾಗ ಜಗಳವಾಗ್ತಿತ್ತು. ಕಳೆದ ಭಾನುವಾರವೂ ಸಹ ಇದೇ ರೀತಿ ಜಗಳವಾಗಿದ್ದು, ಈ ವೇಳೆ ಮೊದಲ ಪತ್ನಿ ಅನಿತಾಳಿಗೆ ಬಾಬು ಹೊಡೆದಿದ್ದಾನೆ. ಆನಂತರ ಸೋಮವಾರ ಬೆಳಿಗ್ಗೆ ಆಕೆಯನ್ನ ಎಬ್ಬಿಸಿ ಆಕೆಗೆ ಅಂಬಲಿ ಕುಡಿಸಿ ಮಲಗಿಸಿದ್ದಾನೆ. ಅವನ ಹೊಡೆತದ ನೋವು ತಡೆದುಕೊಳ್ಳಲಾಗದೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಅನಿತಾ ಸಾವನ್ನಪ್ಪಿದ್ದಾಳೆ. ಆದರೆ ರಾತ್ರಿ ಇಡೀ ಆಕೆಯ ಮೃತದೇಹದ ಜೊತೆ ಕಾಲ ಕಳೆದ ಗಂಡ ಬಾಬು ಎಂದು ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಏನಾಯ್ತು ಅನ್ನೋದು ಗೊತ್ತಿಲ್ಲ. ನಾನು ಊರಿಗೆ ಹೋಗಿದ್ದೆ, ನಮ್ಮೂರ್ಗೆ. ಅವರು 15 ದಿನ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರು. ಇವತ್ತು ಬೆಳಗ್ಗೆ ಬಂದೆ. ಏನಾಯ್ತು ಏನೋ ಗೊತ್ತಿಲ್ಲ. 3 ಸಲ ಹೋಗಿರೋದು. ಹೇಳ್ದಿರ ಮಾಡ್ತೀರಾನೆ ಹೋಗ್ಬಿಟ್ಟು ಯಾರಿಗೂ ಮನೆಗೆ ಗೊತ್ತಿದ್ದಾನೆ ಹೋಗ್ಬಿಡು. ಎಲ್ಲಿಗೆ ಹೋಗ್ತಾರೋ ಎಲ್ಲೋ ಗೊತ್ತಿಲ್ಲ. ಅನಿತಾ ಮೂಲತಃ ಮೈಸೂರಿನವಳಾಗಿದ್ದು 9 ವರ್ಷದ ಹಿಂದೆ ಬಾಬುವನ್ನ ಪ್ರೀತಿಸಿ ಮದುವೆಯಾಗಿದ್ದಳು. ಅಲ್ಲದೆ ಇದೇ ಜನವರಿ 25ರಂದು ಆಕೆ ಬೇರೊಬ್ಬನೊಂದಿಗೆ ಓಡಿ ಹೋಗಿದ್ದಳು. ಆನಂತರ ಮಾರ್ಚ್ 3ರಂದು ಪೊಲೀಸರು ಆಕೆಯ ಜೊತೆ ಮಾತನಾಡಿ ಮತ್ತೆ ವಾಪಸ್ ಕರೆಸಿದ್ರು ಎಂಬ ಮಾಹಿತಿ ಇದೆ. ಮೊದಲ ಹೆಂಡತಿ ವಾಪಸ್ ಬಂದಾಗಿನಿಂದ ಗಂಡ ಹೆಂಡತಿ ನಡುವೆ ಆಗಾಗ ಸಣ್ಣ ಸಣ್ಣ ಜಗಳಗಳು ನಡೆಯುತ್ತಿತ್ತು ಎಂಬುದು ಕುಟುಂಬಸ್ಥರ ಮಾತಾಗಿದೆ. ಇಬ್ಬರು ಒಂದೇ ಸತಿನೇ ಮದುವೆ ಆಗಿರೋದು. ಅವ್ರು ಅನಿತಾ ಅವ್ರು ಫಸ್ಟ್ ಆಮೇಲೆ ಅವ್ರು ಒಪ್ಕೊಂಡ್ಮೇಲೆ ನಾನು ಮದುವೆ ಮಾಡಿದ್ರು. ಅವ್ರು ಈ ಥರ 2 ತಿಂಗಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರು ಬೇರೆ ಅವ್ರ ಜೊತೆ ಹೋಗಿದ್ದಕ್ಕೆ ಅವ್ರು ಹಿಂಗೆ ಮಾಡಿರೋದು. ಬೇರೆ ಸಂಬಂಧ ಇತ್ತು. ಆವಾಗ ಮದುವೆಗೆ ಮುಂಚೆನೇ ಕಾಂಟ್ಯಾಕ್ಟ್ ಇತ್ತು. ಮಕ್ಕಳು ಬೇಡ ನನಗೆ, ಅವ್ರ ಜೊತೆನೇ ಇರ್ತೀನಿ ಅಂತ ಹೋಗೋರು. ಅವ್ರು ಕರ್ಕೊಂಡ್ಬಂದು ಅತ್ತಿಬೆಲೆ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆನೇಕಲ್ ಉಪವಿಭಾಗ ಡಿವೈಎಸ್ಪಿ ಮೋಹನ್ ಹಾಗೂ ಅಡಿಷನಲ್ ಎಸ್ಪಿ ನಾಗೇಶ್ ಕುಮಾರ್ ಸಹ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದ್ದು, ಅತ್ತಿಬೆಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡಿದ್ದಾರೆ. ಈ ಕೌಟುಂಬಿಕ ಕಲಹ ಅವರವರಲ್ಲಿ ಅವಾಗ ಗಲಾಟೆ ಆಗ್ತಾ ಇತ್ತು. ನಿನ್ನೆ ಅದಕ್ಕೆ ಹೋಗಿ ಆಕೆ ಮೊದಲೇ ಮಾನಸಿಕವಾಗಿ ದೈಹಿಕವಾಗಿ ಒಂದು ಸ್ವಲ್ಪ ಕೃಷಿವಾಗಿದ್ದಂಥ ವ್ಯಕ್ತಿ ಈಗ ನಿನ್ನೆ ಮೃತಪಟ್ಟಿದ್ದಾಳೆ. ಏನು FSL ಟೀಮ್ ಎಲ್ಲ ಬರುತ್ತೆ, ಅವರೆಲ್ಲ ವೆರಿಫೈ ಮಾಡಿ ಇಂಜುರಿ ಯಾವ್ಯಾವ ಥರ ಆಗಿದೆ ಅನ್ನೋದೆಲ್ಲ ಅದರ ಬಗ್ಗೆ ಮಾಹಿತಿ ಈಗ ಮುಂದಿನ ತನಿಖೆ ಎಲ್ಲ ಕೈಗೆ. ಒಟ್ನಲ್ಲಿ ಇದು ಅಚಾತುರ್ಯವೋ ಅಥವಾ ಉದ್ದೇಶಪೂರ್ವಕವೋ ಗೊತ್ತಿಲ್ಲ. ಆದರೆ ಇದೀಗ ತಂದೆ ಅರೆಸ್ಟ್ ಆಗಿದ್ದು, ತಂದೆ ಇಲ್ಲದೆ 4 ಮಕ್ಕಳು ಹಾಗೂ ಬಾಬು 2ನೇ ಪತ್ನಿ ಪರಿಸ್ಥಿತಿ ಭಾಗಶಃ ಬೀದಿಗೆ ಬಿದ್ದಂತಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.